ಬೆಂಗಳೂರು ನಗರದ ಡೈರಿ ಸರ್ಕಲ್ ಬಳಿ ಇತ್ತೀಚೆಗೆ ನಡೆದಿದ್ದ 7 ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯಲ್ಲಿ ಮಹತ್ತರ ಸಂಗತಿಗಳು ಬಯಲಿಗೆ ಬರ್ತಾ ಇದೆ. ಡೈರಿ ಸರ್ಕಲ್ನಲ್ಲಿ ನಡೆದ 7 ಕೋಟಿ ರಾಬರಿ ಪ್ರಕರಣದಲ್ಲಿ ಆರೋಪಿಗಳು ಆದ ಲೋಕಲ್ ಗ್ಯಾಂಗ್ ಪೊಲೀಸರನ್ನೇ ಯಾಮಾರಿಸುವ ಪ್ಲಾನ್ ಮಾಡಿತು. ಕಳೆದ 2-3 ತಿಂಗಳಿನಿಂದ ಕಲ್ಯಾಣ ನಗರ HDFC ಬ್ಯಾಂಕ್ ಡೈರಿ ಸರ್ಕಲ್ ಹೊಸೂರು ಹೊಸಕೋಟೆ ಮಾರ್ಗದ ತನಕ ಪಕ್ಕಾ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿದ್ದ ಖದೀಮರು ರಾಬರಿ ವೇಳೆ ಹಿಂದಿಯಲ್ಲಿ ಮಾತನಾಡಿ ನಾರ್ತ್ ಗ್ಯಾಂಗ್ ಅನ್ನು ತಪ್ಪು ದಾರಿ ತಪ್ಪಿಸುವ ನೀತಿ ಬಳಸಿದ್ರು. 3 ವಾಹನವನ್ನ 3 ದಿಕ್ಕಿಗೆ ಓಡಿಸಿ ಸಿಸಿಟಿವಿ ತನಿಖೆಯನ್ನ ಡೈವರ್ಟ್ ಮಾಡ್ತಾ ಮಾಹಿತಿ ಪೊಲೀಸರಿಗೆ ತಡವಾಗಿ ತಲುಪುವಂತೆ ಗಣಿತ ಹಾಕಿದ್ರು. ಹೊಸೂರು ರೋಡ್ಗೆ ಹೋಗ್ತಾ ಇದ್ದರಂತೆ ನಟಿಸಿ ಮಧ್ಯದಲ್ಲಿ ಮಾರ್ಗ ಬದಲಿಸಿ ಆಂಧ್ರ ಕಡೆ ಜಾರಿದ್ರು. ಆಂಧ್ರ ತಲುಪಿದ ಕೂಡಲೇ ವಾಹನ ಬದಲಿಸಿ ಚಿತ್ತೂರಿನ ಬಳಿ ಇನೋವಾ ಬಿಟ್ಟು ಗುಮಾನಿಯಾಗಿ ಪರಾರಿಯಾದ್ರು. ಆಧಾರವಾಗಿ ಕಾರನ್ನ ಹಿಡಿದ ಪೊಲೀಸರು ಸುತ್ತಮುತ್ತ ಬೀಡು ಬಿಟ್ಟರು ಕೂಡ ಖದೀಮರು ಬಿಡಿಬಿಡಿಯಾಗಿ ಬೇರೆ ಬೇರೆ ಕಡೆ ಓಡಾಡಿ ಹುಡುಕಾಟವನ್ನ ಇನ್ನಷ್ಟು ಕಷ್ಟ ಮಾಡಿದ್ರು. ಅಂತಿಮವಾಗಿ ಕಿತ್ತೂರು ಭಾಗದಲ್ಲಿ ಇಬ್ಬರು ಶಂಕಿತರನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಈಗ ಈ ಗ್ರೇಟ್ ರಾಬರಿ ಕೇಸ್ ಟ್ರೇಸ್ ಮಾಡಲು ದೊಡ್ಡ ಮಟ್ಟದ ತಂಡದೊಂದಿಗೆ ಆರೋಪಿಗಳ ಪ್ಲಾನ್ಗೆ ಕೌಂಟರ್ ಕೊಡ್ತಿದ್ದಾರೆ. ಇನ್ನು ರಾಬರಿ ಪ್ರಕರಣದಲ್ಲಿ ತನಿಖೆ ಮತ್ತಷ್ಟು ತೀವ್ರಗೊಂಡಿದ್ದು ಒಟ್ಟು ಕಾನ್ಸ್ಟೇಬಲ್ ಸೇರಿ 7 ಜನರನ್ನ ಠಾಣೆಯಲ್ಲಿ ಇರಿಸಿ ಕಠಿಣ ವಿಚಾರಣೆ ಮುಂದುವರಿಸಲಾಗಿದೆ. ಕಳ್ಳತನಕ್ಕೊಳಗಾದ CMS ವಾಹನದ ಸಿಬ್ಬಂದಿ, ಇನೋವಾ ಕಾರು ಒದಗಿಸಿದ್ದ ಇಬ್ಬರು ಹಾಗೂ ಒಬ್ಬ ಮಾಜಿ ಸಿಬ್ಬಂದಿ ಸೇರಿ ಒಟ್ಟು 7 ಮಂದಿಯನ್ನ ಪೊಲೀಸರು ಪ್ರತ್ಯೇಕವಾಗಿ ಹಂತವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ CMS ಸಿಬ್ಬಂದಿಯನ್ನ ವಿಚಾರಣೆ ಮಾಡ್ತಾ ಇರುವ ಪೊಲೀಸರು ಮೊನ್ನೆಯಿಂದ ಇನೋವಾ ಕೊಟ್ಟ ಇಬ್ಬರು ಹಾಗೂ ಮಾಜಿ ಸಿಬ್ಬಂದಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ರಾಬರಿ ಮಾಡಿ ಎಸ್ಕೇಪ್ ಆಗಿರುವ ಸಂಪರ್ಕ, ಒಳಗಿನ ಮಾಹಿತಿ ಹಾಗೂ ಸ್ಕೆಚ್ನಲ್ಲಿ ಯಾರ್ಯಾರು ಪಾತ್ರ ವಹಿಸಿದ್ರು ಎಂಬುದನ್ನು ಪೊಲೀಸರು ಕೆದಕ್ತಾ ಇದ್ದು ಎಲ್ಲ 7 ಮಂದಿಯ ಹಿನ್ನೆಲೆ, ಸಂಶಯಾಸ್ಪದ ಚಳುವಳಿ ಮತ್ತು ಘಟನೆಯ ಮುನ್ನ ಮೇಲಿನ ವರ್ತನೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. Audio Jungle.